ವೈಕುಂಠ ಏಕಾದಶಿ ಅಂಗವಾಗಿ ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 1 ಲಕ್ಷ ಲಡ್ಡು ಪ್ರಸಾದ ವಿತರಣೆ. ವೈಕುಂಠ ಏಕಾದಶಿಯ ಪವಿತ್ರ ಸಂದರ್ಭದಲ್ಲಿ ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಭಕ್ತರಿಗಾಗಿ ವಿಶಿಷ್ಟ ಸೇವಾ ಕಾರ್ಯವಾಗಿ 1 ಲಕ್ಷ ಲಡ್ಡು ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಬೆಂಗಳೂರಿನ ಬಸವನಗುಡಿಯ ಡಿವಿಜಿ ರಸ್ತೆಯ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ 3ನೇ ಮಹಡಿಯಲ್ಲಿರುವ ಶ್ರೀ ಸಾಯಿ ಪಾರ್ಟಿ ಹಾಲ್ನಲ್ಲಿ ಇಂದು ಬೆಳಗ್ಗೆ 10:15ಕ್ಕೆ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಬಳಿಕ ಲಡ್ಡು ಪ್ರಸಾದ ವಿತರಣೆಗೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಈ ಸೇವಾ ಕಾರ್ಯದ ಅಂಗವಾಗಿ ಬೆಂಗಳೂರಿನ ವಿವಿಧ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಗಳಿಗೆ ಒಟ್ಟು 1 ಲಕ್ಷ ಲಡ್ಡು ಪ್ರಸಾದವನ್ನು ವಿತರಿಸಲಾಗಿದ್ದು, ಭಕ್ತರಿಂದ ಉತ್ತಮ ಸ್ಪಂದನೆ ದೊರಕಿತು. ವೈಕುಂಠ ಏಕಾದಶಿ ದಿನ ಮಹಾವಿಷ್ಣು ವೈಕುಂಠದ ಬಾಗಿಲನ್ನು ತೆರೆಯುತ್ತಾನೆ ಎಂಬ ಧಾರ್ಮಿಕ ನಂಬಿಕೆಯ ಹಿನ್ನೆಲೆಯಲ್ಲಿ ಈ ಸೇವೆಯನ್ನು ಭಕ್ತಿ ಭಾವದಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ವಿಧಾನ ಪರಿಷತ್ ಶಾಸಕರು ಹಾಗೂ ಶರವಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಟಿ.ಎ. ಶರವಣ ಅವರು ವಹಿಸಿದ್ದರು. ಶರವಣ ಚಾರಿಟಬಲ್ ಟ್ರಸ್ಟ್ ಕಳೆದ ಹಲವು ವರ್ಷಗಳಿಂದ ಧಾರ್ಮಿಕ, ಸಾಮಾಜಿಕ ಹಾಗೂ ಮಾನವೀಯ ಸೇವಾ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು, ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಜನಸೇವೆ ಮಾಡುತ್ತಿದೆ ಎಂದು ಅವರು ತಿಳಿಸಿದರು. ಪೂಜಾ ಕಾರ್ಯಕ್ರಮ ಹಾಗೂ ಪ್ರಸಾದ ವಿತರಣೆಯಲ್ಲಿ ಟ್ರಸ್ಟ್ ಸದಸ್ಯರು, ಸ್ವಯಂ ಸೇವಕರು ಹಾಗೂ ಭಕ್ತರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಿದರು. ಓಂ ನಮೋ ವೆಂಕಟೇಶ್ವರಾಯ. ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ವೈಕುಂಠ ಏಕಾದಶಿಯ ಪ್ರಯುಕ್ತ 1 ಲಕ್ಷ ಲಾಡು ಶ್ರೀನಿವಾಸನ ಭಕ್ತರಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ಈಗ ತಾನೇ ಚಾಲನೆಯನ್ನು ಕೊಟ್ಟಿದ್ದೀವಿ. ಈ ಒಂದು ಸ್ವಾಮಿ ಬೆಂಗಳೂರು ನಗರದಲ್ಲಿರತಕ್ಕಂಥ ವೆಂಕಟೇಶ್ವರ ದೇವಾಲಯಗಳಿಗೆ ಇವತ್ತು ಪ್ಯಾಕಿಂಗ್ ಮಾಡಿ ಸಾಯಂಕಾಲ ಅಷ್ಟೊತ್ತಿಗೆ ಅವರಿಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಎಲ್ಲರೂ ಕೂಡ ತಿರುಪತಿಗೆ ಹೋಗಿ ತಿರುಮಲೆಯಲ್ಲಿ ಸ್ವಾಮಿಯ ದರ್ಶನ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ, ಕೆಲವ್ರಿಗೆ ಮಾತ್ರ ಇರುತ್ತೆ. ಅಲ್ಲಿ ಕೂಡ ಸ್ವಾಮಿಯ ಪ್ರಸಾದ ಸ್ವೀಕಾರ ಮಾಡುವಂಥ ಒಂದು ಸೌಭಾಗ್ಯ ಎಲ್ರಿಗೂ ಸಿಗಬೇಕು ಅಂತ ಹೇಳಿ ಇಲ್ಲೇ ನಾನು ಯಾವತ್ತೂ ಒಂದು 50 ಜನ ಏನು ಅಡಿಗೆ ಭಟ್ರ ಟೀಮ್ ಏನಿದ್ದಾರೆ ತಯಾರಿಕರು, ಅವರ ಒಂದು ನೇತೃತ್ವದಲ್ಲಿ ಕಳೆದ 1 ವಾರಗಳಿಂದ ಇದು ಒಂದು ತಯಾರಿಕೆಯ ಕೆಲಸಗಳಿಗೆ ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅದು ಏನು ನಂದಿನಿ ತುಪ್ಪವನ್ನೇ ತೆಗೆದುಕೊಂಡು ಅದರಲ್ಲೇ ತಯಾರಿ ಮಾಡಿ ಸ್ವಚ್ಛತೆ ಮತ್ತು ಗುಣಮಟ್ಟ ಈಕ್ವಲ್ ಟೇಸ್ಟ್ ಇರಬೇಕು ಅಂತೇಳಿ ಆ ಸ್ವಾಮಿ ವೆಂಕಟೇಶ್ವರ ಪದ್ಮಾವತಿ ಏನು ತಾಯಿ ವೆಂಕಟೇಶ್ವರನಿಗೂ ಕೊಟ್ಟಾಗ ಆ ಒಂದು ಲಾಡು ಪ್ರಸಾದ ಸ್ವೀಕಾರ ಮಾಡಿದಾಗ ಆ ನಿನ್ನ ಬಾಳು ಕೂಡ ಅದೇ ರೀತಿಯಲ್ಲಿ ಎಲ್ಲರ ಒಂದು ಬಾಳು ಕೂಡ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಆ ಸಿಹಿಯನ್ನು ಸ್ವೀಕಾರ ಮಾಡಿ ಅವರ ಜೀವನ ಕೂಡ ಸಿಹಿಯಾಗಿ ಮಾಡ್ಕೋಬೇಕು ಅಂತೇಳಿ ಒಂದು ವಿಶೇಷ ಪ್ರಾರ್ಥನೆ ಮಾಡಿ ಎಲ್ಲರ ಬಾಳಲ್ಲಿ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಯಶಸ್ವಿ ಜೀವನ ಮಾಡಲಿಕ್ಕೆ ಒಂದು ಸುಭಿಕ್ಷೆಯನ್ನು ಮಾಡಲಿ ಅಂತೇಳಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಚಾಲನೆಯನ್ನು ಕೊಟ್ಟಿದ್ದೀನಿ. ಆಗಲೇ ದೇವಸ್ಥಾನಗಳಿಂದ ನಮಗೆ ಲೆಟ್ರ್ ಮುಂಚಿತವಾಗಲೇ ಕೊಡ್ತಾರೆ. ಒಂದು 15 ದಿವಸ ಹಿಂದೆಯೇ ನಮಗೆ ಲೆಟ್ರ್ಗಳು ಬರುತ್ತೆ ದೇವಾಲಯಗಳಿಂದ. ಅದ್ರ ಪ್ರಕಾರ ಯಾವ ದೇವಾಲಯಗಳಲ್ಲಿ ಕೇಳಿದಾರೋ ಅವರಿಗೆ ಕಳಿಸ್ಕೊಡುವಂಥ ಕೆಲಸವನ್ನು 1 ಲಕ್ಷ ಲಾಡಲ್ಲಿ ಎಲ್ಲ ಕಡೆ ಕೂಡ ಹೋಗ್ಬೇಕಲ್ಲ, ಅದನ್ನು ಮಾಡುವಂಥ ಕೆಲಸವನ್ನು ಇವತ್ತು ಪ್ಯಾಕ್ ಮಾಡಿ ನೈಟ್ ಹೊತ್ತೊಷ್ಟಿಗೆ ಅವರವರ ದೇವಸ್ಥಾನಗಳಿಗೆ ಕಳಿಸ್ಕೊಡ್ತೀವಿ. ನಾಳೆ ಬೆಳಿಗ್ಗೆ ಮಂಗಳವಾರ 30ನೇ ತಾರೀಕು ಬೆಳಿಗ್ಗೆ ಏನು ತಿರುಪತಿಯಲ್ಲಿ 12:30 ಗಂಟೆಗೆ ಏನು ವೈಕುಂಠ ದ್ವಾರ ಪ್ರಾರಂಭ ಆಗುತ್ತೆ, ಅಲ್ಲಿಗೂ ಕೂಡ ನಾನು ಹೊರಟ್ಬಿಡ್ತೀನಿ. ಇವತ್ತು ಮಧ್ಯಾಹ್ನ ಹೊರಡ್ತೀನಿ, ಅಲ್ಲಿ ಬೆಳಿಗ್ಗೆ ದರ್ಶನ ಇರುತ್ತೆ. ಆ ಟೈಮಲ್ಲಿ ಇಲ್ಲಿರತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗ ಮಾಡಬೇಕು ಅಂತೇಳಿ ಬೆಳಗ್ಗೆಯಿಂದನೇ ನಾಳೆ ಶುರು ಮಾಡ್ತಾರೆ. ಅದನ್ನು ಕೊಡುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವೈಕುಂಠ ಏಕಾದಶಿಯ ಶುಭಾಶಯಗಳು. ಶರವಣ ಚಾರಿಟಬಲ್ ಟ್ರಸ್ಟಿಂದ ಇವತ್ತು 1 ಲಕ್ಷಕ್ಕೂ ಅಧಿಕ ಲಡ್ಡುಗಳನ್ನ ನಾವು ಬೆಂಗಳೂರಿನಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಗೂ ನೀಡ್ತಾ ಇದ್ದೀವಿ. ವಿಶೇಷ ಏನಂತಂದರೆ ಈ ಸಲ ಧನುರ್ಮಾಸದಲ್ಲಿ ಬಂದಿರುವಂಥ ವೈಕುಂಠ ಏಕಾದಶಿ ವರ್ಷದಲ್ಲಿ ಬರೋ 24 ಏಕಾದಶಿಗಳಿಗೂ ಸಮ. ಇದೊಂದನ್ನು ಭಕ್ತಿಯಿಂದ ಆಚರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಕೇಳ್ಪಟ್ಟೆ. ಸೊ ಹಾಗಾಗಿ
ಹಾಗಾಗಿ ಎಲ್ಲರೂ ತಿರುಪತಿಗೆ ಹೋಗಿ ಸ್ವಾಮಿಯ ದರ್ಶನ ಮಾಡಲಿಕ್ಕಾಗಲ್ಲ. ಸೊ ಬೆಂಗಳೂರಿನಲ್ಲೇ ಅವರ ಹತ್ತಿರ ಇರುವಂಥ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಗಳಿಗೆ ಹೋಗಿ ನಾವು ದರ್ಶನ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಶರವಣ ಚಾರಿಟಬಲ್ ಟ್ರಸ್ಟಿಂದ 1 ಲಕ್ಷಕ್ಕೂ ಅಧಿಕ ಲಡ್ಡುಗಳನ್ನ ತಿರುಪತಿಯಂತೆ ತಿರುಮಲದಲ್ಲಿ ಸಿಗುವಂತಹ ರುಚಿಯಲ್ಲಿ ನಮ್ಮ KMF ನಂದಿನಿ ತುಪ್ಪದಲ್ಲಿ ಬಹಳ ರುಚಿಯಾಗಿ ಮಾಡಿರುವಂತಹ ಲಡ್ಡು ಪ್ರಸಾದವನ್ನು ನಮ್ಮ ಹತ್ತಿರದ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ನಾವು ಪಡಿಬಹುದು. ಈ ವೈಕುಂಠ ಏಕಾದಶಿ ಎಲ್ಲರ ಬಾಳನ್ನ ಸಿಹಿ ಮಾಡಲಿ, ಲಡ್ಡುನ ಸೇವಿಸಿ. ಹಾಗೆ ಶರವಣ ಸರ್ ತುಂಬ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ. ಅವ್ರಿಗೂ ಒಳ್ಳೇದಾಗಲಿ, ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ವೈಕುಂಠ ಏಕಾದಶಿಯ ಶುಭಾಶಯಗಳು. ಈ ಏಕಾದಶಿಯಿಂದ ಮುಂದಿನ ವರ್ಷ ಬರೋ ಏಕಾದಶಿವರೆಗೂ ನಿಮ್ಮ ಜೀವನ ಸಿಹಿಯಾಗಿರಲಿ, ಒಳ್ಳೆಯದಾಗಲಿ ಅಂತ ಹೇಳಿ.